ತಮಿಳ್ನಾಡಿನ ಅಲ್ಲಿಯ ರಾಜಕಾರಣಕ್ಕೂ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ರಾಜಕೀಯಕ್ಕೂ ನೋಡೋದಾದ್ರೆ ಏನು ವ್ಯತ್ಯಾಸ ಅಂತ ಅನ್ಸುತ್ತೆ? ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ? ಜಯಲಲಿತಾ ಆಗಿರ್ಬೋದು, ಕರುಣಾನಿಧಿ ಆಗಿರ್ಬೋದು, MGR ಆಗಿರ್ಬೋದು, ಶಿವಾಜಿ ಗಣೇಶನ್ ಆಗಿರ್ಬೋದು, ವಿಜಯಕಾಂತ್ ಆಗಿರ್ಬೋದು, ವಿಜಯಶಾಂತಿ ಆಗಿರ್ಬೋದು, ಈಗ ಬಂದಿರತಕ್ಕಂಥ ತಳಪತಿ ವಿಜಯ್ ಆಗಿರ್ಬೋದು, ಎಲ್ಲರಿಗೂ ಇರ್ತಕ್ಕಂಥ ಸ್ಟ್ರಾಂಗ್ ಫ್ಯಾನ್ ಬೇಸ್. ಅವರಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಬಿಟ್ಟರೆ ಪಿಕ್ಚರೇ ಅವ್ರಿಗೆ ಒಂದು ಮೇನ್ ಎಂಟರ್ಟೈನ್ಮೆಂಟು. ಸೊ ಅದನ್ನು ಅವರು ಆರಾಧ್ಯ ದೇವಸ್ಥಾನ ಕಟ್ಟಿರುವ ಉದಾಹರಣೆ. ಅಲ್ಲಿ ಫೆನಾಟಿಸಮ್ ಮತ್ತು ಫೆನಾಟಿಕ್ಸ್ ಇದೆಯಲ್ಲ, ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅದು ಇವನ್ ಹಿಂದಿಯಲ್ಲೂ ಅಮಿತಾಬ್ ಬಚ್ಚನ್ ಆಗಲಿಲ್ಲ. ಸೊ ಹಿಂದಿಯ ಫಿಲ್ಮ್ ಸ್ಟಾರ್ಸ್ ಯಾರು ಆಗಬೇಕಾಗಿತ್ತಲ್ಲ, ಆಗಲಿಲ್ಲ. ಕೇವಲ ತಮಿಳ್ನಾಡಲ್ಲಿ ಮತ್ತು ಸ್ವಲ್ಪ ಭಾಗದ ಕೇರಳ ಭಾಗದಲ್ಲಿ ಮಮ್ಮೂಟಿ ಅಥವಾ ಮೋಹನ್ ಲಾಲ್ ಪ್ರಯತ್ನ ಮಾಡ್ಬೋದಿತ್ತು. ಅದು ಇಟ್ಸ್ ಓನ್ಲಿ ಅ ಫಿನಾಮಿನಾ ಆಫ್ ತಮಿಳ್ನಾಡು, ಇಟ್ ಕಾಂಟ್ ಬಿ ಅ ಫಿನಾಮಿನಾ ಆಫ್ ಕರ್ನಾಟಕ. ಸೊ ಈಗ ನೀವು ಹೇಳಿದ್ರೆ 10 ವರ್ಷ ಬೇಕು ಒಂದು ಪಕ್ಷ ಕಟ್ಟಕ್ಕೆ ಅಂತ. ವಿಜಯ್ ದಳಪತಿಯವರು 2 ವರ್ಷದಲ್ಲಿ ಮಾತ್ರನೇ ಕೆಲಸ ಮಾಡಿಬಿಟ್ಟು ಇವತ್ತು ಆರಿಸಿ ಬಂದಿರುವಂತಹದ್ದು. ಯಾಕೆ 10 ವರ್ಷ ಬೇಕಾಗುತ್ತೆ ಅಂತಂದ್ರೆ, ಯಾಕಂದ್ರೆ ಈಗ ವಿಜಯ್ ದಳಪತಿಯವರು ಅಭಿಮಾನಿಗಳಿಂದ ಗೆದ್ದು ಬಂದಿರೋದಾ ಅಥವಾ ಅವರ ಕೆಲಸದ ಮೂಲಕ ಗೆದ್ದು ಬಂದಿರೋದಾ? ಹಾಗಾದ್ರೆ ಇಲ್ಲಿ ಅಭಿಮಾನಿಗಳಿಂದ ಗೆಲ್ಲೋದಕ್ಕೆ ಅಸಾಧ್ಯನಾ? ಆದ್ರೆ ಕೆಲಸ ಮಾಡ್ಬೇಕಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರೆಲ್ಲರೂ ಉಟ್ಕೊಂಡಿರುವಂಥದ್ದು. ವಿಜಯ್ ಅವರ ಫಿಲ್ಮ್ ಗ್ರಾಫನ್ನು ನೋಡಿ, ಅಥವಾ ಫಿಲ್ಮಿನ ಹಿಸ್ಟ್ರಿ ಅಂತ ನೋಡಿ, ಅವರು ಎಲ್ಲವೂ ಒಂದು ಸೋಷಿಯಲ್ ಮೆಸೇಜ್ ಇದೆ. ಒಂದು ಹಾಸ್ಪಿಟಲ್ ಕರಪ್ಷನ್ ಆಗಿರ್ಬೋದು, ಒಂದು ಪೊಲೀಸಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಪೊಲಿಟಿಕಲ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಹೆಣ್ಣು ಮಕ್ಕಳ ಸುರಕ್ಷತೆ ಆಗಿರ್ಬೋದು, ಹೀಗೆ ಅನೇಕ ಸಬ್ಜೆಕ್ಟ್ಗಳಲ್ಲಿ ಪ್ರತಿ ವರ್ಷ ಒಂದೊಂದು ಪಿಕ್ಚರ್ ಮಾಡಿಕೊಂಡು ಅವರದೇ ಆದ ಒಂದು ಕಲ್ಪನೆ ಮತ್ತು ಸಮಾಜ ಹೇಗಿರಬೇಕು, ಅವರದೇ ಆದ ಒಂದು ಸೊಸೈಟಿ ಹೇಗಿರಬೇಕು ಅಂತ ಆ ಥರದ ಐಡಿಯಾವನ್ನು ಫಿಲಿಮಿನ ರೂಪದಲ್ಲಿ ತಮಿಳ್ನಾಡಿನ ಜನತೆಯ ಮನಸ್ಸಿನಲ್ಲಿ ಬಿತ್ಕೊಂಡು ಬರ್ತಾ ಇದ್ರು. ಅದಲ್ಲದೆ ಅನೇಕ ಫ್ಯಾನ್ ಕ್ಲಬ್ಗಳು ಅವರ ಬರ್ಡೇಗೆ, ಅವರ ಫಿಲ್ಮ್ಗೆ ಫಂಕ್ಷನ್ ಮಾಡಿಕೊಂಡು ನಾನ್ ಪೊಲಿಟಿಕಲ್ ಆಗಿ ಬದುಕೊಂಡು ಬಂದಿದ್ರು. ಅದನ್ನೇ ಅವ್ರು ಯೂಸ್ ಮಾಡಿಕೊಂಡು ಈಗ 2 ವರ್ಷದ ಹಿಂದೆ ತಮಿಳ್ನಾಡಲ್ಲಿ TVK ಅಂತ ಕಟ್ಕೊಂಡು ಪೊಲಿಟಿಕಲ್ ಆಗಿ ಎಂಟ್ರಿ ಆಗಿ ಹೇಗೆ DMK ಅವರು ಅವರ ಫಿಲ್ಮ್ಗಳನ್ನು ಹೇಗಾದರೂ ಮಾಡಿ ತಡಿಬೇಕು, ಆಸ್ ಆ್ಯಕ್ಟರ್ ಆಗಿ ಅವರನ್ನು ಕುಗ್ಗಿಸ್ಬೇಕು ಅಂತ ಏನು ಪ್ಲ್ಯಾನ್ ಮಾಡಿದ್ರು, ಅದರ ವಿರುದ್ಧವಾಗಿ ತೊಡೆ ತಟ್ಕೊಂಡಿದ್ದು DMK ವಿರುದ್ಧ ತೊಡೆ ತಟ್ಕೊಂಡಿದ್ದ ವಿಜಯ್ ಈಗ ಅವರನ್ನು ಮನ್ಸಿರೋ ಉದಾಹರಣೆ 2026 ಎಲೆಕ್ಷನ್ ಕಾಣುತ್ತೆ.